ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಇಡೀ ಕರುನಾಡ ಅಭಿಮಾನಿಗಳ ಕನಸಿಗೆ ಕೌಂಟ್ಡೌನ್ ಶುರುವಾಗಿದೆ. ಜೈ ಜೈ RCB ಅಂತ ಫ್ಯಾನ್ಸ್ ಗೆಲುವಿಗಾಗಿ ದೇವರ ಮೊರೆ ಹೋಗ್ತಿದ್ದಾರೆ. ಅದಕ್ಕೆ ಸರಿಯಾಗಿ ಕೊಲ್ಲಾಪುರದಮ್ಮ ಬಲಗಡೆ ಹೂಪ್ರಸಾದ ನೀಡಿ ಆಶೀರ್ವಾದ ಮಾಡಿದ್ದಾಳೆ. RCB ಗೆಲುವಿಗಾಗಿ ಅಭಿಮಾನಿಗಳು ಕೊಲ್ಲಾಪುರದಮ್ಮನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಈ ವೇಳೆ ತಾಯಿ ಬಲಭಾಗದಿಂದ ಹೂಪ್ರಸಾದ ನೀಡಿ ಗೆಲುವಿನ ಸೂಚನೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂತಹ ಚಿಲಕಮ್ಮನ ಬಳಿಯೂ ಕೂಡ ಭವಿಷ್ಯ ಕೇಳಲಾಗಿದೆ. ಆದರೆ ಭವಿಷ್ಯ ಹೇಳುವ ಗಿಡಿಗಳ ಪೈಕಿ ಇದು ಸಖತ್ ಫೇಮಸ್ ಆಗಿದೆ ಚಿಲಕಮ್ಮ. ಆದ್ರೆ ಇದೇ ಚಿಲಕಮ್ಮ ಈಗ ಫೈನಲ್ ನಲ್ಲಿ ಪಂಜಾಬ್ ಕಿಂಗ್ಸ್ ಗೆಲ್ಲುತ್ತೆ ಅಂತ ಭವಿಷ್ಯ ನುಡಿದಿದೆ. ಇದರಿಂದಾಗಿ ಚಿಲಕಮ್ಮನ ವಿರುದ್ಧ RCB ಫ್ಯಾನ್ಸ್ ಕೆರಳಿ ಕೆಂಡವಾಗಿದ್ದಾರೆ. ಯಾರು ಏನೇ ಭವಿಷ್ಯ ನುಡಿದ್ರು ಕೂಡ ಗೆಲುವು ನಮ್ಮದೇ ಅಂತಿದ್ದಾರೆ. ಬೆಂಗಳೂರು ತಂಡದ ಗೆಲುವಿಗಾಗಿ ಬೆಂಗಳೂರಿನ ಫ್ಯಾನ್ಸ್ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ. ಬೆಂಗಳೂರಿನ ಶಕ್ತಿ ದೇವತೆ ಬನಶಂಕರಿ ರಾಜರಾಜೇಶ್ವರಿ ನಗರದ ನಿಮಿಷಾಂಬ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಹಾಗೆ IPL ಫೈನಲ್ ಪಂದ್ಯ ಆಡ್ತಾ ಇರುವಂತಹ ಬೆಂಗಳೂರು ತಂಡಕ್ಕೆ ಇದೇ ತಂಡದ ಮಾಜಿ ನಾಯಕರು ಆಗಿರುವಂತಹ ಅನಿಲ್ ಕುಂಬ್ಳೆ ಶುಭ ಕೋರಿದ್ದಾರೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ವಿಶ್ ಮಾಡಿದ್ದಾರೆ. ಜೊತೆಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕೂಡ RCB ಗೆಲ್ಲಬೇಕು ಎಂದಿದ್ದಾರೆ. ಅಹಮದಾಬಾದ್ನ ಪಿಚ್ ಬ್ಯಾಟ್ಸ್ಮನ್ಗಳಿಗೆ ಅನುಕೂಲಕರವಾಗಿದೆ. ಮಳೆ ಬಂದರೂ ಕೂಡ ಹೆಚ್ಚುವರಿ ಸಮಯವನ್ನ ನಿಗದಿ ಮಾಡಲಾಗಿದೆ. ಮೊದಲು ಬೌಲಿಂಗ್ ಸೆಲೆಕ್ಟ್ ಮಾಡಿಕೊಂಡ್ರೆ ಗೆಲುವಿಗೆ ಅನುಕೂಲವಾಗುತ್ತೆ ಅಂತ ಪಿಚ್ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. AccuWeather ವರದಿಯ ಪ್ರಕಾರ ಹಗಲಿನಲ್ಲಿ 1 ಗಂಟೆ ಮಳೆಯಾಗಬಹುದು. ಮಳೆ ಬಂದರೂ ಕೂಡ 120 ನಿಮಿಷಗಳ ಹೆಚ್ಚುವರಿ ಟೈಮ್ ಇದೆ. ಒಂದ್ ವೇಳೆ RCB PBKS ನಡುವಿನ ಪಂದ್ಯ ಜೂನ್ 3ಕ್ಕೆ ಪೂರ್ಣವಾಗದೇ ಇದ್ರೆ ಜೂನ್ 4ರಂದು ಮೀಸಲು ದಿನವಿರುತ್ತೆ. IPL ಫೈನಲ್ ನಲ್ಲಿ ವಿರಾಟ್ ಕೊಹ್ಲಿ ತಮ್ಮ ಮೊದಲ IPL ಟ್ರೋಫಿಯನ್ನ ಎತ್ತಿ ಹಿಡಿಯುವಂತ ಸಾಧ್ಯತೆ ಇದೆ. ಕಪ್ ಗೆದ್ದರೆ ಕೊಹ್ಲಿ ನಿವೃತ್ತಿ ಆಗ್ತಾರಾ? ಹೀಗೊಂದು ಚರ್ಚೆ ಕ್ರಿಕೆಟ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. IPL ಅಧ್ಯಕ್ಷರಾಗಿರುವಂತ ಅರುಣ್ ಧುಮಿಲ್ ಕಿಂಗ್ ವಿರಾಟ್ ಕೊಹ್ಲಿ ಬಗ್ಗೆ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕಿಂಗ್ ಮ್ಯಾಜಿಕ್ ನೋಡೋಕೆ ಜಗತ್ತಿಗೆ ಕೇವಲ ಏಕದಿನ ಮತ್ತು IPL ಮಾತ್ರ ಉಳಿದಿದೆ. ಜನರಲ್ಲಿ ಈಗ ಮತ್ತೊಂದು ಭಯ ಶುರುವಾಗಿದೆ. RCB ಮೊದಲ ಬಾರಿಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಗೆಲ್ಲಲು ಕೇವಲ 1 ಗೆಲುವಿನ ದೂರದಲ್ಲಿದೆ. ಹೀಗಿರುವಾಗ ಕೊಹ್ಲಿ IPLಗೆ ವಿದಾಯ ಹೇಳಿದ್ರೆ ಏನ್ ಮಾಡೋದು ಎಂದಿದ್ದಾರೆ. IPL 2025ರ ಸಮಾರೋಪ ಸಮಾರಂಭಕ್ಕೆ ಕೆಲವೇ ಕ್ಷಣಗಳು ಬಾಕಿ ಇವೆ. ಸಮಾರೋಪ ಸಮಾರಂಭದಲ್ಲಿ ಭಾರತೀಯ ಸೇನೆಗೆ ವಿಶೇಷ ಗೌರವವನ್ನು ಸಲ್ಲಿಸಲಾಗುತ್ತೆ. ಪ್ರಸಿದ್ಧ ಗಾಯಕ ಶಂಕರ್ ಮಹಾದೇವನ್ ಅವರು ಆಪರೇಷನ್ ಸಿಂಧೂರ್ನ ವೀರರು ಹಾಗೆ ಪಹಲ್ಗಾಮ್ ದಾಳಿಯಲ್ಲಿ ಮಡಿದವರನ್ನ ಸ್ಮರಿಸಲಿದ್ದಾರೆ. ನಂತರ ಕೆಲ ಸೆಲೆಬ್ರಿಟಿಗಳು ಪ್ರದರ್ಶನ ಕೊಡ್ತಾರೆ. ಪಂಜಾಬ್ ಕಿಂಗ್ಸ್ ಮುಂಬೈಗೆ ಸೋಲುಣಿಸಿ ಫೈನಲ್ಗೇರಿದ್ದು ಪ್ರೀತಿ ಜಿಂಟ ಸಂಭ್ರಮವನ್ನ ಇಮ್ಮಡಿಗೊಳಿಸಿದೆ. ಜೊತೆಗೆ ಪಂಜಾಬ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರನ್ನ ಪ್ರೀತಿ ಜಿಂಟ ಅಪ್ಪಿಕೊಂಡಿರುವಂತಹ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ. ಗೆದ್ರೂ ಕೂಡ ಗಂಭೀರವಾಗಿ ಇದ್ದ ಶ್ರೇಯಸ್ ಅಯ್ಯರ್ ಬಳಿ ಬಂದ ಪ್ರೀತಿ ಜಿಂಟ ಖುಷಿಯಿಂದ ಅಪ್ಪಿಕೊಂಡಿದ್ರು. ನಂತರ ಶ್ರೇಯಸ್ ನಗುತ್ತಾ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ವೆಸ್ಟ್ ಇಂಡೀಸ್ ವಿರುದ್ಧದ 3 ಪಂದ್ಯಗಳ ಏಕದಿನ ಸರಣಿಯನ್ನ ಇಂಗ್ಲೆಂಡ್ ವಶಪಡಿಸಿಕೊಂಡಿದೆ. ಈ ಸರಣಿಯ 2ನೇ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದಂತ ವೆಸ್ಟ್ ಇಂಡೀಸ್ ತಂಡ 308 ರನ್ಗಳನ್ನ ಕಲೆ ಹಾಕಿತ್ತು. ಈ ಗುರಿಯನ್ನ ಬೆನ್ನಟ್ಟಿದಂತ ಇಂಗ್ಲೆಂಡ್ ತಂಡ 48.5 ಓವರ್ಗಳಲ್ಲಿ ಚೇಸ್ ಕಂಪ್ಲೀಟ್ ಮಾಡಿದೆ. ಈ ಪಂದ್ಯದಲ್ಲಿ ಸೆಂಚುರಿ ಸಿಡಿಸುವ ಮೂಲಕ ಜೋ ರೂಟ್ ದಾಖಲೆ ಬರೆದಿದ್ದಾರೆ. ಜೋ ರೂಟ್ ಇಂಗ್ಲೆಂಡ್ ಪರ ಏಕದಿನ ಕ್ರಿಕೆಟ್ನಲ್ಲಿ ಅತ್ಯಧಿಕ ರನ್ ಕಲೆ ಹಾಕಿದ ಬ್ಯಾಟರ್ ಎನಿಸಿಕೊಂಡಿದ್ದಾರೆ. 2025ರ ICC ಮಹಿಳಾ ಏಕದಿನ ವಿಶ್ವಕಪ್ ಸೆಪ್ಟೆಂಬರ್ 30ರಿಂದ ನವೆಂಬರ್ 2ರವರೆಗೆ ಭಾರತ ಮತ್ತು ಶ್ರೀಲಂಕಾದಲ್ಲಿ ನಡೆಯಲಿದೆ. 8 ತಂಡಗಳು ಭಾಗವಹಿಸಲಿದ್ದು ಪಂದ್ಯಗಳು ಬೆಂಗಳೂರು, ಇಂದೋರ್, ವಿಶಾಖಪಟ್ಟಣಂ ಮತ್ತು ಗುವಾಹಟಿಯಲ್ಲಿ ನಡೆಯಲಿವೆ. ಪಾಕಿಸ್ತಾನದ ಪಂದ್ಯಗಳು ಕೊಲಂಬೋದಲ್ಲಿ ನಡೆಯಲಿವೆ. ಫೈನಲ್ ಪಂದ್ಯ ಬೆಂಗಳೂರು ಅಥವಾ ಕೊಲಂಬೋದಲ್ಲಿ ನಡೆಯಲಿದೆ. ಮೊದಲ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಅಲ್ಲದೆ ಫೈನಲ್ ಪಂದ್ಯ ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಆದರೆ ಪಾಕಿಸ್ತಾನ ಫೈನಲ್ಗೆ ಅರ್ಹತೆ ಪಡೆದರೆ ಈ ಫೈನಲ್ ಪಂದ್ಯ ಕೊಲಂಬೋಗೆ ಶಿಫ್ಟ್ ಆಗಲಿದೆ. ದಕ್ಷಿಣ ಆಫ್ರಿಕಾದ ಹೆನ್ರಿ ಕ್ಲಾಸೆನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ. 33ನೇ ವಯಸ್ಸಿನಲ್ಲಿ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ. IPLನಲ್ಲಿ ಉತ್ತಮ ಬೇಡಿಕೆ ಇದ್ರೂ ಕೂಡ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ಮತ್ತೊಂದು ಕಡೆ ಆಸ್ಟ್ರೇಲಿಯಾದ ಸ್ಫೋಟಕ ಆಲ್ರೌಂಡರ್ ಗ್ಲೆನ್ ಮ್ಯಾಕ್ಸ್ವೆಲ್ ಕೂಡ ಏಕದಿನ ಕ್ರಿಕೆಟ್ಗೆ ಇದ್ದಕ್ಕಿದ್ದಂತೆ ನಿವೃತ್ತಿ ಘೋಷಣೆ ಮಾಡಿ ಎಲ್ಲರಿಗೂ ಶಾಕ್ ಕೊಟ್ಟಿದ್ರು. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.